ಇದು ಹುಣ್ಣಿಮೆ ದಿನ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದು. ನಿನ್ನೆ ಶನಿವಾರದ್ದು. ಬೆಣ್ಣೆ ಅಲಂಕಾರ ಮಾಡಿದ್ದಾರೆ. ಬೆಣ್ಣೆ ಅಲಂಕಾರ ಮಾಡಿದಾಗ ದೇವರು ಸ್ಪಷ್ಟವಾಗಿ ಕ್ಲೀನಾಗಿ ಕಾಣುತ್ತೆ. ಹಣ್ಣು ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಗೈಸ್, ಇದು ವೆಯ್ಟ್ ಲಾಸ್ ಪೌಡರು ಮತ್ತು PCOD, BP, ಶುಗರು ಎಲ್ಲದಕ್ಕೂ ಒಳ್ಳೆಯದು. ಇದ್ರ ತುಂಬ ಇತ್ತು ಆಯಿತಾ. ನೋಡಿ ಇಷ್ಟಕ್ಕೆ ಬಂದಿದೆ. ನಾನೊಬ್ಬರು ಮಾಡಿಕೊಟ್ಟಿದ್ದೆ. ಅವರು ಪೀರಿಯಡ್ಸೇ ಆಗ್ತಿರ್ಲಿಲ್ಲ. ಕರೆಕ್ಟಾಗಿ ಇವಾಗ ಪೀರಿಯಡ್ಸ್ ಆಗ್ತಿದ್ದಾರೆ. ನನಗೂ ಕುಡಿಯೋದ್ರಿಂದ ಹೊಟ್ಟೆ ತುಂಬಾ ದಪ್ಪ ಆಯಿತು. ಒಂದು ಸ್ವಲ್ಪ ಹೊಟ್ಟೆ ಕಡಿಮೆ ಆಗಿದೆ. ಯಾರೊಬ್ಬರು ಕೇಳಿದ್ದಾರೆ, ಅವರಿಗೆ PCOD ಪ್ರಾಬ್ಲಮ್ ಅಂತೆ, ಅವರಿಗೆ ಮಾಡಿಕೊಡ್ಬೇಕು. ನಿಮ್ಗೆ ಯಾರಿಗಾದರೂ ಬೇಕಾದರೆ ಇದರಿಂದ BP, ಶುಗರ್ ಕಡಿಮೆ ಆಗುತ್ತೆ. ದೇಹದಲ್ಲೆಲ್ಲ ಗಾಯಗಳಿದ್ರೂ ಗಾಯ ಕೂಡ ವಾಸಿ ಆಗುತ್ತೆ. ವೆಯ್ಟ್ ಲಾಸ್ ಕೂಡ ಆಗುತ್ತೆ. PCOD ಸಮಸ್ಯೆಗೂ ಒಳ್ಳೆಯದು, BP, ಶುಗರ್ಗೂ ಒಳ್ಳೆಯದು. ಯಾರಾದರೂ ಇಂಟ್ರೆಸ್ಟೆಡ್ ಇರೋರು ಈ ಪುಡಿ ಬೇಕಾದರೆ ಕಮೆಂಟ್ ಮಾಡಿ, ನಾನು ಕಳಿಸ್ಕೊಡ್ತೀನಿ. ಗೈಸ್, ಇದೇನು ಗೊತ್ತಾ, ಪೈನಾಪಲ್ನ ಹಣ್ಣನ್ನು ತಿಂತೀರ, ಆ ಸಿಪ್ಪೆನ ಬಿಸಾಕಬಾರ್ದು. ಪೈನಾಪಲ್ಲು ಖನಿಜಗಳ ಆಗಾರ ಅಂತಲೇ ಹೇಳ್ಬೋದು. ಪೈನಾಪಲ್ ಸಿಪ್ಪೆನ ಅದನ್ನು ಫರ್ಮೆಂಟ್ ಮಾಡಬೇಕು. ಹೇಗೆ ಅಂದರೆ, ಇದರಲ್ಲಿ ಫರ್ಮೆಂಟ್ ಮಾಡೋದ್ರಿಂದ ಪ್ರೋಬಯೋಟಿಕ್ ಉತ್ಪತ್ತಿ ಆಗುತ್ತೆ. ಪ್ರೋಬಯೋಟಿಕ್ ನಾವು ತೊಗೊಳೋದ್ರಿಂದ ನಮ್ಮ ಕರಳುಗಳು ಕ್ಲೀನ್ ಆಗುತ್ತವೆ, ಗಟ್ ಇಂಪ್ರೂವ್ ಆಗುತ್ತೆ, ಡೈಜೆಷನ್ ಕೂಡ ಕರೆಕ್ಟ್ ಆಗುತ್ತೆ. ಇದರಲ್ಲಿ ವಿಟಮಿನ್ C ಇರೋದ್ರಿಂದ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ಇದು ಪೂರಕ ಅಂತಲೇ ಹೇಳ್ಬೋದು. ಇದನ್ನು ಹೆಂಗೆ ಫರ್ಮೆಂಟ್ ಮಾಡೋದು ಅಂದರೆ, ಪೈನಾಪಲ್ ಸಿಪ್ಪೆಗೆ 1 ಲೀಟರ್ ನೀರಿಗೆ ಪೈನಾಪಲ್ ಸಿಪ್ಪೆನ ಹಾಕಿ, ಅದಕ್ಕೆ ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ ಎಲ್ಲ ಹಾಕಿ ಮೇಲ್ಗಡೆ ಬಟ್ಟೆಯನ್ನು ಕಟ್ಬಿಡಬೇಕು. ಅದರಲ್ಲಿ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ. ಆ್ಯಸಿಡೆಲ್ಲ ಆಚೆ ಹೋಗಬೇಕು. ಹಂಗಾಗಿ ಕಾಟನ್ ಬಟ್ಟೆನ ಸುತ್ತಿ ಒಂದು 4 ಡೇಸ್ ಇಡಬೇಕು. 4 ಡೇಸ್ ಇಟ್ಟು ಆಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿ ತಿನ್ನೋದ್ರಿಂದ, ಇದನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರ್ದು, ಊಟ ಆದಮೇಲೆ ತಿನ್ನಬೇಕು. ಇದು ತಿನ್ನೋದ್ರಿಂದ ಎಷ್ಟು ಮೂಳೆಗಳ ಸಮಸ್ಯೆಗೆ ಒಳ್ಳೆಯದು. IBS ಪ್ರಾಬ್ಲಮ್ ಅಂದರೆ ತಿಂದ ತಕ್ಷಣ ಟಾಯ್ಲೆಟ್ಗಳು ಹೋಗ್ತಿರ್ತಾರೆ, ಅಂಥವ್ರಿಗೆ ಒಳ್ಳೆಯದು. ಕರಳನ್ನು ಕ್ಲೀನ್ ಮಾಡುತ್ತೆ. ಬ್ಲೋಟಿಂಗ್ ಇರೋರಿಗೆ ತುಂಬಾ ಒಳ್ಳೆಯದು. ಕಣ್ಣಿಗೆ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು. ಇದರಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂದರೆ ಅಷ್ಟಿಷ್ಟಲ್ಲ. ಅದಕ್ಕೆ ಹೇಳಿದೆ ಪೈನಾಪಲ್ನ ಖನಿಜಗಳ ಆಗಾರ ಅಂತ ಹೇಳ್ಬೋದು. ಅಷ್ಟು ಬೆನಿಫಿಟ್ ಇದೆ. ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಸ್ಕಿನ್ನಿಗೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು, ಮೂಳೆಗಳಿಗೆ ಒಳ್ಳೆಯದು. ಎಲ್ಲದಕ್ಕೂ ಪೈನಾಪಲು ಮತ್ತು ಡೈಜೆಷನ್ ಪ್ರಾಬ್ಲಮ್ನ ಸರಿ ಮಾಡುತ್ತೆ, ನಮ್ಮ ಗಟ್ಟನ್ನು ಕ್ಲಿಯರ್ ಮಾಡುತ್ತೆ. ಇದು ಪೈನಾಪಲ್ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಎಲ್ಲ ಸಮಸ್ಯೆಗಳು, ಮೇಯ್ನು ಹೊಟ್ಟೆ ಸಮಸ್ಯೆಗಳಿಗೆ ಇದು ಮೇಯ್ನು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದನ್ನು ಯಾರು ತಿನ್ನಬಾರ್ದು ಅಂದರೆ, ಗರ್ಭಿಣಿ ಸ್ತ್ರೀಯರು, ಪ್ರೆಗ್ನೆಂಟ್ ವುಮೆನ್ನು ಇದನ್ನು ತಿನ್ನಬಾರ್ದು. ಇದು ಮತ್ತು ಇದು ಅಸ್ತಮ, ಅವಾಗವಾಗ ಕೆಮ್ಮು, ಶೀತ, ರೆಸ್ಪಿರೇಟ್ರಿ ಪ್ರಾಬ್ಲಮ್ ಇರೋರು ಇದು ಕೂಡ ತುಂಬ ಇದು ಹೆಲ್ಪ್ ಆಗುತ್ತೆ. ಹಾರ್ಟ್ ಪ್ರಾಬ್ಲಮ್ ಕೂಡ ಬರಲ್ಲ. ಎಲ್ಲದಕ್ಕೂ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನೀವು ಕೂಡ ಈ ಥರ ಫರ್ಮೆಂಟ್ ಮಾಡಿ ಇದರಲ್ಲಿ ಪ್ರೋಬಯೋಟಿಕ್ ಉತ್ಪತ್ತಿ ಆಗುತ್ತೆ. ಪೈನಾಪಲ್ ಸಿಪ್ಪೆನ ಬಿಸಾಕೋ ಬದಲು ಇದನ್ನು ಮಾಡ್ಕೋಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಇದು ಅದೇ ಹೇಳಿದ್ನಲ್ಲ, ಪೈನಾಪಲ್ದು ಸಿಪ್ಪೆನ ಫರ್ಮೆಂಟ್ ಮಾಡಿರುವಂಥ ಡ್ರಿಂಕ್ ಇದು. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೇಕು. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ರೆಡಿ ಟು ಪೈನಾಪಲ್ ಫರ್ಮೆಂಟ್. ಲವ್ ಯು ಜಿಂದಗಿ. ಗೈಸ್, ಇದು ದಾಳಿಂಬೆ ಸಿಪ್ಪೆ ಕೂಡ ಹೇರ್ಗೆ ಹಚ್ಕೋಬೋದು. ಅದನ್ನು ಒಣಗಿಸಿ ಡ್ರೈ ಮಾಡಿ ಪುಡಿ ಮಾಡಿ ಹಚ್ಕೋಬೋದು. ಇಲ್ಲಾಂದರೆ ಇದನ್ನೇ ಚೆನ್ನಾಗಿ ಕುದಿಸಿ ಇದರಲ್ಲಿ ರಸ ತೆಗೆದು ಅದಕ್ಕೆ ಮೆಹಂದಿ ಪೌಡ್ರ್ ಹಾಕಿ ಹಚ್ಕೋಬೋದು. ಇದು ದಾಳಿಂಬೆ ನನ್ನ ಮಗಳಿಗೆ, ಅವಳು ಕಂಪ್ಯೂಟ್ರ್ ಮುಂದೆ ಕೆಲಸ ಮಾಡ್ತಾಳಲ್ಲ, ಕಂಪ್ಯೂಟ್ರ್ ಮುಂದೆ ಕೆಲಸ ಮಾಡೋರಿಗೆ ರಕ್ತ ಎಲ್ಲ ಬೇಗ ಹೀರ್ಬಿಡುತ್ತಂತೆ. ಸೊ ಅದಕ್ಕೆ ಅವಳಿಗೆ ಸುಲಿದಿಟ್ಟಿದ್ದೀನಿ. ಇದು ಕ್ಯಾರೆಟು, ನನ್ನ ಮಗಳಿಗೆ ಜ್ಯೂಸ್ ಮಾಡಬೇಕು.
ಇದು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಜಾರಿಗೆ. ಬೀಟ್ರೂಟ್, ಕ್ಯಾರೆಟು ಬೀಟ್ರೂಟು, ಇದು ನೆಲ್ಲಿಕಾಯಿ, ಕ್ಯಾರೆಟು ಬೀಟ್ರೂಟು ನೆಲ್ಲಿಕಾಯಿ ಇವೆಲ್ಲವೂ ಜ್ಯೂಸ್ ಮಾಡಿ ಕೊಡಬೇಕು. ಇದಕ್ಕೆ ಶುಂಠಿ ಹಾಕಿ. ಅಲರ್ಜಿ ಇರೋರು ಹಸಿದು ತೊಗೋಬಾರ್ದು, ಅಲರ್ಜಿ ಇರೋರಿಗೆ ಬೇಗ ಶೀತ ಆಗಿಬಿಡುತ್ತೆ ಮತ್ತು ಹಿಚ್ಚಿಂಗ್ ಆಗುತ್ತೆ ಬಾಡಿಯೆಲ್ಲ. ಅದಕ್ಕೆ ಇದನ್ನು ರುಬ್ಬಿ ಕುದಿಸಿ ಆಮೇಲೆ ಫಿಲ್ಟ್ರ್ ಮಾಡಿಕೊಂಡು ಕುಡಿಬೇಕು. ಕನಸಲಿ ಬಂದು ಕಂದ ಎನ್ನುವಳು ಅಮ್ಮ ಅಮ್ಮ. ನೆಲ್ಲಿಕಾಯಿ, ಕ್ಯಾರೆಟು, ಬೀಟ್ರೂಟು, ಶುಂಠಿ ಇಷ್ಟನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕಿ, ಸ್ವಲ್ಪ ಶುಂಠಿ ಹಾಕಿ ಮಿಕ್ಸಿಗೆ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫರ್ಮೆಂಟ್ ಮಾಡೋಕ್ಕೆ ಬಿಡಬೇಕು. ಫರ್ಮೆಂಟ್ ಅಂದರೆ ಒಂದು 8 hours ಫರ್ಮೆಂಟ್ ಮಾಡೋಕ್ಕೆ ಬಿಡಬೇಕು. ಆವಾಗ ಅದರಲ್ಲಿರೋ ಖನಿಜಾಂಶಗಳು, ಪೋಷಕಾಂಶಗಳೆಲ್ಲ ಬಿಡುಗಡೆ ಆಗುತ್ತೆ. ಆಮೇಲೆ ಅದನ್ನು ಕೆಲವರು ಹಸಿದನ್ನೇ ಹಂಗೆ ಡೈರೆಕ್ಟ್ ತೊಗೊಳೋದಾದರೆ ಅಲರ್ಜಿ ಇರೋರಿಗೆ ಹಿಚ್ಚಿಂಗ್ ಪ್ರಾಬ್ಲಮ್ ಬರುತ್ತೆ. ಮತ್ತು ಅದಕ್ಕೆ ಅದನ್ನು ಕುದಿಸ್ಬಿಟ್ಟು ಫಿಲ್ಟರ್ ಮಾಡಿಕೊಂಡು ಕುಡಿಬೇಕು. ಈಗ ರುಬ್ಬಿದ್ದೀನಿ, ರೆಡಿಯಾಗಿದೆ. ಇದನ್ನು ಹಾಕಬೇಕು. ಇದನ್ನು 8 hours ಫರ್ಮೆಂಟ್ ಮಾಡೋಕ್ಕೆ ಬಿಟ್ಟು ನಂತರ ಕುದಿಸಿ ಕುಡಿಬೇಕು, ಫಿಲ್ಟರ್ ಮಾಡಿಕೊಂಡು. ಇವತ್ತು ಸಂಡೇ ತಿಂಡಿ ತರಕಾರಿ ಹಾಕಿರೋ ಅವಲಕ್ಕಿ ಒಗ್ಗರಣೆ.